ಈಗ ಹೊಸ್ದಾಗಿ ನಾವು ಶುರು ಮಾಡಿವಲ್ಲ ಪತಂಗ ಸ್ಟೋರಿ ಯೂಟ್ಯೂಬ್ ಚಾನಲ್ ರೀ ನಮ್ಮದು. ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ. ನನ್ನ ಹೆಸರು ಸರೋಜಾ ಅಂತ ರೀ. ಈಕಿ ನನ್ನ ಬಾಜುಕ್ಕಿದಾಳಲ್ಲ ಬಲಕ್ಕೆ, ಆಕಿ ಹೆಸರು ವರಮಹಾಲಕ್ಷ್ಮಿ ಅಂತ್ರಿ. ಈಕಿ ನನ್ನ ಎದುರುಗಡೆ ಇರೋಳು ಬೇಬಿ ಅಂತ ರೀ. ಹ್ಞೂ ರೀ, ನಾನು ಬೇಬಿ ಅಂತ. ನಾನಂತೂ ಬಿಡ್ರಿ ಈ ವಟಾರಕ್ಕೆ ನಾನಂತರ ಎಡ್ಡಿದ್ದಂಗೆ. ಎಲ್ಲರಿಗಿಂತ ಈ ವಟಾರದಾಗೆ ಯಾವುದೇ ಆಗು ಹೋಗುಗಳಿರ್ಬೋದು, ಕಷ್ಟ ಸುಖ ದುಃಖ ನೋವು ನಲಿವು ಎಲ್ಲ ಬೀಳೋದು ನನ್ನ ಕಿವಿಗೆ ರೀ ಫಸ್ಟು. ಗೊತ್ತೇನ್ರಿ? ನಮಸ್ಕಾರ ರೀ ಎಲ್ಲರಿಗೂ. ನಾನು ನಿಮ್ಮ ವರಲಕ್ಷ್ಮಿ ಅಂತ. ನಾನು ಏನು ಮಾಡ್ತೀನಿ ಗೊತ್ತಾ? ಇವರೆಲ್ಲ ಹೇಳಿದ್ನ ಕೇಳಿಸ್ಕೊಂಡು ಸುಮ್ಮನೆ ಸಮಾಧಾನವಾಗಿ ಯಾರಿಗೇನೇನು ಮಾಡಬೇಕು ಏನೇನು ಹೇಳ್ಬೇಕು ಅಂತ ಹೇಳ್ತಿರ್ತೀನಿ ನೋಡ್ರಿ. ನಂದು ಹಂಗು ಹಿಂಗು ಅಂತೇಳಿ ಒಂದೊಂದೇ ನಡ್ಸೋಕೆ ಹೋಗ್ತೀನಿ. ಆದರೆ ಏನು ಮಾಡ್ತೀರಿ, ಕೆಲವೊಂದೊಂದು ಕಡೆ ಉಲ್ಟಾ ಸೀದಾ ಆಗ್ಬಿಡ್ತೈತಿ. ಅದಕ್ಕೆ ಇವ್ರು ಹೇಳಿದ್ದೆಲ್ಲ ನಾನು ಚಲೋತ್ನಾಗ ಕೇಳಿಸ್ಕೊಂಡು ಕಿವಿ ತಂಪು ಮಾಡ್ಕೊಂತ ನೋಡ್ರಿ. ಅಯ್ಯೋ ಸಾಕು ಬಿಡ್ರಿ ಅತ್ಲಾಗೆ. ಏನು ಇವ್ರು ಪರಿಚಯ ಮಾಡ್ಕೊಂಡಿದ್ದೆ ನಾನು ಹೇಳ್ದೆ ಮನುಷ್ಯಳಲ್ಲೇನು ಇನ್ನು ಇವ್ರು ಬೇರೆ ಪರಿಚಯ ಮಾಡ್ಕೊಂತಾರೆ. ಸೀಮೆಯಾಗಿದ್ದಾರವ ನೀವು ಹೆಂಗಸರು ಆತೇನ್ರಿ ಎಲ್ಲ ಕೆಲಸ ಮನೆಗಳದು? ಹ್ಞೂ ಕಣೆ ಯಾಕ ನಂದೆಲ್ಲ ಕೆಲಸ ಆಯ್ತು. ನಾ ಹೊಡೆ ತುಂಬ್ಕೊಂಡೆ. ನಮ್ಮ ಅಯ್ಯಪ್ಪ ಅತ್ಲಾಗ ಹೋದ ಹೊಲಕ್ಕೆ ಹೋದ್ನ ದುಡಿಯಕ್ಕೆ ಹೋದ್ನ ಒಂದು ಗೊತ್ತಾಗ್ಲಿಲ್ಲ ನೋಡು. ಅದಕ್ಕೆ ಸುಮ್ಮನೆ ಉಂಡಿಂಗೆ ಅಡ್ಡಾಡ್ಕೊಂತ ಬಂದೆ. ನೀವು ಸಿಕ್ಕ್ರಿ, ಮಾತಾಡ್ಕೊಂಡು ನಿಂತ್ಕೊಂಡೆ ನೋಡವ. ನೀವೆಲ್ಲ ಉಂಡ್ರೇನು? ಹ್ಞೂನವ ನಮ್ದು ಊಟ ಆಯ್ತು. ನಿಂದು ಆತೇನೆ ಅವರು ಊಟ ಆತ ಎಲ್ಲ ಕೆಲಸ ಮಾಡಿದೆ. ಅವನೇ ಯಾಕ ನಂದೆಲ್ಲ ಕೆಲಸ ಆಯ್ತು. ನಮ್ಮ ಹುಡುಗರು ಸ್ಕೂಲಿಗೆ ಕಳಿಸ್ದೆ, ಅವು ಹೋದ್ವು. ಇನ್ನು ಏನು ಮನೆ ಮುಸ್ರೆ ಗಿಸ್ರೆ ಎಲ್ಲ ಹಂಗೆ ಬಿಟ್ಟಿನಿ. ಏನು ಮಾಡಿದ್ದೆ ಮಾಡ್ತೀವಿ ಬಿಡೆ ಯಾಕ ಸಾಕಾಗೋಕತ್ತು ಹುಡುಗರು ಕಳ್ಸೋವಷ್ಟೊತ್ತಿಗೆ. ಅದು ಸರಿ ತಗ, ಹುಡುಗರನ್ನ ಶಾಲೆಗೆ ಕಳಿಸು, ಡಬ್ಬಿ ತುಂಬು, ಅವರಿಗೆ ಯೂನಿಫಾರ್ಮ್ ಹುಡುಕೊಡು, ಅದು ಮಾಡು ಇದು ಮಾಡು ಅನ್ನೋ ಅಷ್ಟೊತ್ತಿಗೆ ಸಾಕಾಗೋಕತ್ತ. ಆಮೇಲೆ ಮಾಡ್ಕೊಂತ ಬಿಡು. ಇನ್ನು ಸಂಜೆವರೆಗೂ ಟೈಮ್ ಐತೆ. ಅದೇನು ದೊಡ್ಡ ಆಗದೆ ಮನೆಗಳು ಕಾಪುರ ಮಾಡೋದು ಅಲ್ಲ ರೀ ಅಕ್ಕ. ಇವನು ಕುಳ್ಳ ಇದ್ದಾನಲ್ಲ, ಅವನೇ ಮೊನ್ನೆ ಮದುವೆ ಆದ್ಮೇಲೆ ಅಕ್ಕ ಹೊಸ್ದಾಗೆ ಅವನು ರವಿ ಮತ್ತು ಅವನು ಚಂದ್ರು ಬರ್ತಿದ್ದಾರೆ ನೋಡಲ್ಲಿ. ಇಲ್ಲಿ ಉಳ್ಕಣಿ. ಹ್ಞೂ ನೋಡಿ, ನೀಟಿಟಿ ಇದ್ದಾನೆ. ಆದ್ರೆ ಅವ್ನು ಮದುವೆ ಆತಂತೆ. ಹುಡುಗಿಯರ ಭಾರಿ ಚೆನ್ನಾಗದಳಂತಪ್ಪ. ನಾವೇನು ಅವಳು ನೋಡಿಲ್ಲ ಇನ್ನು. ನೋಡ್ಬೇಕು ಒಂದ್ಸರಿ. ಅವ್ರ ಮತ್ತಕ್ಕೆ ಹೋಗಿ ನಾವೆಲ್ಲ ನೋಡ್ಕೊಂಬರೋನ್ ಕಣಿ. ಅಲ್ಲ ಸರೋಜಕ್ಕ, ಅಲ್ಲೇ ವರ್ಮಿ ಅವರು ಆಸ್ತಿ ಭಾಳ ಐತಲ್ಲ. ಇವಂದು ಯಾರೋ ಚಂದ್ರಂತು ಅಂಕೊಳ್ಳಕ್ಕಿದ್ರು ಹೆಣ್ಣು ಕೊಟ್ಟಿದಾರಂತೆ. ಪಾಪ ಹುಡುಗಿ ಕಡೆಯರೇನೋ ಬಡವ್ರಂತೇಳು. ಅದಕ್ಕೆ ಈ ಕುಳ್ಳ ನನ್ನ ಮಗನಿಗೆ ಕೊಟ್ಟಿದ್ದಾರೆ. ಇಲ್ಲ ಅಂದರೆ ಇವನ ಮಕ್ಕಳು ಯಾರು ಹೆಣ್ಣು ಕೊಡ್ತಿದ್ದಾರು ತಗ. ಅವನ ಆಸ್ತಿ ನೋಡಿ ಮೊಟ್ಟದಾರ ಅಷ್ಟೇ. ಅವಳೆ ಅಂತಾಳಪ್ಪ ಒಂದು ಈಡು ಜೋಡಿ ಇರ್ಬೇಕು ಕಂಡ್ರೆ. ಜಾತಿ ಕೊಡಾಡ್ಬೇಕ್ರಿ ಗಂಡ ಹೆಂಡ್ತಿ ಅಂದರೆ ಒಂದು ಈಡು ಜೋಡಿ ಇರ್ಬೇಕಪ್ಪ. ಅದು ಬಿಟ್ಟು ಇವನು ಇಟ ಇದ್ದಾನೆ ಹಿಂಗೆ ಎತ್ಕೊಂಡ್ರೆ ಬಾಗ್ಲಕ್ಕೆ ಬರ್ತಾನೆ ಅಂತ ಹಂಗೆ ಮದುವೆ ಆಗಿದ್ದಾಳವ. ಅವಳ ಒಬ್ಬಳೆಲ್ಲ ಫೀಸರಿ ಆಗಿದ್ದಾಳೆ ಬಿಡ ಅಂತಲೇ. ಬೇಬಕ್ಕ ಮಾತಾಡ್ಸು. ನೀನಾದರೆ ಭಾರಿ ಚೆನ್ನಾಗಿ ಮಾತಾಡ್ತೀಯ, ಮಾತಾಡ್ಸು. ನಾನು ಇದ್ರಾಗಲ್ಲಿ ನಂಬರ್ 1 ಬಿಡು. ನಾನು ಮಾತಾಡ್ತೀನಿ ಅಂತ ಕೇಳ್ತೀಯ? ತಡಿ ಮಾತಾಡ್ಸ್ತೀನಿ. ಓಯ್ ಚಂದ್ರ, ಓಯ್ ಚಂದ್ರ, ಏನಪ್ಪ ಹಂಗೆ ನೋಡಿದ್ರು ನೋಡ್ಲದಂಗೆ ಹೋಗ್ತಾ ಇದೆಯಲ್ಲ. ನಾವು ಸ್ವಲ್ಪ ತಿರುಗಿ ಮಾತಾಡಬಾರ್ದೆ? ಬಿಡೇ ಬೇಬಿ, ನೀನು ಬಾರಿ ಕ್ಯಾತೆ ಹಂಗಿಸ್ಕಣಿ. ಪಾಪ ಅವನ ಪಾಡಿಗೆ ಅವ್ನು ಹೋಗಣ್ಣ. ಚಂದ್ರ ತುಂಬ ಮಾತಾಡ್ತೀಯಲ್ಲೇ. ಬಿಟ್ಟನ್ನು ಬಿಡತ್ಲ ಹೋಗ್ಲಿ. ಸುಮ್ಕುತ್ಕತ್ತೆ, ನಿನಗೆ ಗೊತ್ತಾಕತ್ತೆ. ಹೊಸ ಸಂಸಾರ ಹೊಸ ಹೆಂಡ್ತಿ ಹಂಗಾದ್ರೆ ನಾನು ಸ್ವಲ್ಪ ಕೇಳಿ ತಿಳ್ಕೊಬೇಕು. ಹಂಗ್ಯಾಕೆ ಮಾಡ್ತೀಯ? ಆಗ ಬೇಬಕ್ಕ ಸರೋಜಕ್ಕ ವರಲಕ್ಷ್ಮಕ್ಕ ಯಾಕೆ ಹಿಂಗೆಲ್ಲ ಹಿಂಗೆ ನಿಂತ್ಬಿಟ್ಟಿದ್ದೀರಾ? ಏನಕ್ಕ ಎಲ್ಲ ಆರಾಮೆ? ಊಟ ಮಾಡಿದ್ರೆ? ಕಣಪ್ಪ ಚಂದ್ರ, ನಮ್ದೆಲ್ಲ ಊಟ ಆಯ್ತು. ನಿಂದು ಊಟ ಆಯ್ತೆ? ಏನು ಬಿಡಪ್ಪ, ಯಾರಿಗೂ ಗೊತ್ತೇ ಆಗಲ್ಲ ಕಣಪ್ಪ ಊರಾಗೆ. ನಿನ್ನ ಮದುವೆ ಆತಂತೆ ನಿಜನೇ?